ಒಂದು ಶಾಂಪೂ ಬೇಕಾಗಿತ್ತು. ಶಾಂಪೂ ನಿಮ್ಗ 5 ಪ್ಯಾಕೆಟ್ ಶಾಂಪೂ ಕೊಡಿ ಸರ್. ಶಾಂಪು ನಿಮ್ಗ ಏನಕ್ಕೆ ಸಾಗ ಸರ್ ಶಾಂಪು ಎಲ್ಲಿಗೆ ಸಾಗ? ಶಾಂಪು ಜೊತೆ ಹಂಗೆ ಕಂಡೀಷನರ್ ಕೊಟ್ಬಿಡ್ಲಾ ಸಾಗ? ಚಿಕ್ಕೋ ಕ್ಲಿನಿಕ್ ಪ್ಲಸ್ ಹೆಡ್ ಅಂಡ್ ಶೋಲ್ಡರ್ ಯಾವುದೋ ಒಂದು ಕೊಡಿ ಸರ್. ಹೆಡ್ ಅಂಡ್ ಶೋಲ್ಡರ್ ಸಾರ್, ನಿಮ್ಮ ಹೆಡ್ಡೆ ನಿಮ್ಮ ಶೋಲ್ಡರ್ ತರ ಇದೆಯಲ್ಲ ಸಾರ್, ಅದು ಹೆಡ್ ಅಂಡ್ ಶೋಲ್ಡರ್ ಬೇಕಾ ಸಾಗ? ಶಾಂಪೂ ನನಗಲ್ಲ, ಗಾಡಿ ತೊಳೆಯೋಕೆ. ಶಾಂಪೂ ಹಾಕಿದ್ರೆ ಶೈನಿಂಗ್ ಬರುತ್ತಂತೆ. ಕೊಡಿ ಸರ್. ಯಾಕೆ ಸರ್ ಹಿಂಗೆ ಮಾತಾಡಿಸ್ತೀರಾ? ಎಂತೆಂಥ ಅವಮಾನಗಳು ಅನುಭವಿಸ್ಬೇಕು. ಆನೆ ಆಗ್ತಾ ಇಲ್ವಲ್ಲ. ಅಮ್ಮ ಇದು ಲ್ಯಾಪ್ಟಾಪ್ ನೋಡ್ದ ಏನೋ ಆನೆ ಆಗ್ತಾ ಇಲ್ವಲ್ಲ. ನಿನ್ನೆವರೆಗೂ ಕರೆಕ್ಟ್ ಆಗಿತ್ತಲ್ಲ, ಏನೋ ಕರೆಂಟ್ ಹೋಯ್ತಾ? ಓ ಅದಾ? ಅಲ್ಲ, ನಿನ್ನ ಲ್ಯಾಪ್ಟಾಪ್ ಎಷ್ಟು ಗಲೀಜಾಗಿತ್ತು ಗೊತ್ತಾ? ಎಷ್ಟು ಧೂಳು ಹಿಡ್ದಿತ್ತು ಗೊತ್ತಾ? ಇಡೀ ಲ್ಯಾಪ್ಟಾಪೇ ಬೂಜ್ ಬಂದ್ಬಿಟ್ಟಿತ್ತು. ಅದಕ್ಕೆ ನಾನೇ ಫುಲ್ ಸೋಪ್ ನೀರು ಹಾಕಿ ಚೆನ್ನಾಗಿ ತೊಳೆದಿದ್ದೀನಿ. ಅಟ್ಲೀಸ್ಟ್ ನಿನ್ನ ಮಕ್ಕಕ್ಕೆ ಪೂಜೆನಾದ್ರೂ ಮಾಡಿ. ಸೋಪ್ ನೀರು ಹಾಕಿ ತೊಳ್ದ ಲ್ಯಾಪ್ಟಾಪ್ನ? ಇವಾಗ ಆಫೀಸ್ ಅವ್ರು ನನಗೆ ಹಾಕ್ತಾರೆ ಟ್ಯಾಕ್ಸು. ಆಫೀಸ್ ಅವ್ರಿಗೆ ಹೇಳ್ದೆ ಬಡವರ ಬಾದಾಮಿ ವಿಂಡೋಸ್ ಲ್ಯಾಪ್ಟಾಪೇ ಕೊಡು ಅಂತ. ಇದು ಯಾವ್ದೋ ಕಚ್ಚಿ ಬಿಸಾಕಿ ಆ್ಯಪಲ್ದು ಕೊಟ್ಬಿಟ್ಟವ್ರೆ. 50-60 ಸಾವಿರ ಆಗುತ್ತಮ್ಮ ಇದಕ್ಕೆ ರಿಪೇರಿ ಮಾಡ್ಸಕ್ಕೆ. ಇವಾಗ ಆಯ್ತು, ನಿನಗೆ ದೇವರೇ ಕಾಪಾಡ್ತಾನೆ ಬಿಡು. ಮಗ ಏನ್ ಮಗ, ಆಯುಧ ಪೂಜೆ ಟೈಮಲ್ಲಿ ಗಾಡಿ ತೊಳೆಯಲ್ವಾ ಮಗ? ನಿನ್ನ ಮಕಾನ ಯಾವ ಥರ ನೋಡ್ಕೊಂಡಿದ್ದೆ ಕನ್ನಡಿಲಿ ನೀನು? ನಿನಗೆ ಮಕಾನೇ ತೊಳೆಯೋಕೆ ಬರಲ್ಲ ಸರಿಗೆ, ಇನ್ನು ಗಾಡಿ ಬೇರೆ ತೊಳಿತೀಯಾ? 100-500 ಕೊಡು. ಸೋಪು, ಡಿಟರ್ಜೆಂಟು, ಶಾಂಪು, ಕಂಡೀಷ್ನರು ಇವೆಲ್ಲ ಹಾಕಿ ನಿನ್ನ ತಲೆ ಥರನೇ ಪಳ ತೊಳೆಯೋಕೆ ಮಾಡ್ಕೊಡ್ತಾರೆ. ಮಗ ಗಾಡಿ ತೊಳೆಯಕ್ಕೆ ಹೋಗ್ತಾ ಇದೆಯಾ? ಗಾಡಿ ತೊಳಿಬೇಕಂದ್ರೆ ನೋಡು ಮಗ, ಫಸ್ಟು ಅಷ್ಟೊಂದು ನೀರು ಬಕೆಟ್ ತಗೊಂಡು ಫುಲ್ ಗಾಡಿಗೆ ಎರ್ಚ್ಬಿಡು ಮಗ. ಅದಾದ್ಮೇಲೆ ಒಣಗಿದ ಬಟ್ಟೆಲಿ ಒರೆಸ್ಬೇಕು. ಅದಕ್ಕಿಂತ ಮುಂಚೆ ಅರ್ಥ ಮಾಡ್ಕೋ, ಸೋಪ್ ನೀರು ರೆಡಿ ಮಾಡ್ತೀಯಲ್ಲ, ನಾರ್ಮಲ್ ಲಕ್ಸು ಗಿಕ್ಸು ರಿನ್ ಸೋಪಲ್ಲಿ ಹಾಕಿ ಗಾಡಿ ತೊಳಿಬೇಡ ಮಗ. ಒಳ್ಳೆ ಶಾಂಪೂ ತಗೋ, ಹೈ ಎಂಡ್ ಶಾಂಪೂ ಇದೆ. ಈ ಲೋರಿಯಾಲ್ ಬಿಯರ್ ಶಾಂಪೂ, ಪಾರ್ಕ್ ಎವೆನ್ಯೂ ಶಾಂಪೂ, ಈ ಥರ ಶಾಂಪೂಸ್ ಎಲ್ಲ ಬರುತ್ತಲ್ಲ, ಅದನ್ನೆಲ್ಲ ಹಾಕ್ಬೇಕು ಮಗ. ಅದನ್ನ ಹಾಕ್ಬಿಟ್ಟು ಅದರಲ್ಲಿ ಕಂಡೀಷ್ನರ್ ಹಾಕು. ಅಲ್ಲಿ ಒಂದೇ ಒಂದು ಮುಚ್ಚಳ ಫೆನೈಲ್ ಹಾಕು. ಈ ಆಲ ಅಂತ ಬರುತ್ತಲ್ಲ ಮಗ, ಆಲ ಇರೋ ಬರೋದೆಲ್ಲ ಬೆಳ್ಳಗಾಗ್ಬಿಡುತ್ತಲ್ಲ, ಆ ಆಲಾನ ಒಂದು ಚಮಚ ಹಾಕು. ನಿನ್ ಗಾಡಿ ಪಳ್ಳ ಅಂತ ಹೊಳಿಬೇಕಂದ್ರೆ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಇದೆ ಮಗ. ವೀಟ್ ಹೇರ್ ರಿಮೂವಲ್ ಕ್ರೀಮ್ ಹಾಕ್ ಮಗ. ವೀಟ್ ಹೇರ್ ರಿಮೂವಲ್ ಕ್ರೀಮ್ ಹಾಕ್ಬಿಟ್ಟು ನೀನು ಉಜ್ದ ಅಂದ್ರೆ ಬ್ಲ್ಯಾಕ್ ಆಗಿರೋ ನಿನ್ ಗಾಡಿನ ವೈಟ್ ಕಲರ್ ಹಾಕ್ಬಿಡುತ್ತೆ ಮಗ. ಏನ್ ಸರ್ ಗಾಡಿ ಇನ್ನೂ ತೊಳೆದಿಲ್ವಾ? ಏನ್ ಸರ್ ಇಷ್ಟು ಗಲೀಜಾಗಿದೆ ನಿಮ್ಮ ಗಾಡಿ? ಅಲ್ಲ, ನಿಮ್ಮ ಗಾಡಿನೇ ಇಷ್ಟು ಗಲೀಜಾಗಿ ಇಟ್ಕೊಂಡಿದ್ದೀರಲ್ಲ, ಇನ್ನು ನಿಮ್ಮ ಮನೆಯೆಲ್ಲ ಎಷ್ಟು ಗಲೀಜಾಗಿ ಇಟ್ಕೊಂಡಿರ್ಬೇಡ ಅಂತ ಅನ್ಸುತ್ತೆ ಸರ್. ಕ್ಲೀನಾಗಿ ತೊಳಿರಿ ಸರ್. ವರ್ಷಕ್ಕೊಂದ್ಸಲ ಆಯುಧ ಪೂಜೆ ಅಲ್ವಾ, ಚೆನ್ನಾಗಿ ತೊಳಿಬೇಕು. ನಮ್ಮ ಆಯುಧ ಕರೆಕ್ಟಾಗಿದ್ರೆ ತಾನೇ ಸರ್ ಯಾವುದೇ ಯುದ್ಧ ಅನ್ಬೇಕಾ ನಾವು ಫೇಸ್ ಮಾಡ್ಬೋದು. ಹ್ಯಾಪಿ ಆಯುಧ ಪೂಜಾ ವಿಜಯದಶಮಿ ಸರ್. ಓ ನಮಸ್ಕಾರ ಸರ್, ಒಳಗೆ ಬನ್ನಿ. ಒಳಗೆ ಬಂದ್ಬಿಟ್ಟಿದ್ದೀರಾ? ತಗೊಳ್ಳಿ ಸ್ವೀಟ್ ಬಾಕ್ಸ್. ಇದು ಯಾಕೋ ನಮ್ಮನೆ ಸ್ವೀಟ್ ಬಾಕ್ಸ್ ಇದ್ದಂಗಿದೆಯಲ್ಲ. ಬಾಕ್ಸ್ ಇದು ನಾವು ಕೊಟ್ಟಿದ್ದು ಸ್ವೀಟ್ ಬಾಕ್ಸ್ ನಮಗೆ ಕೊಟ್ಬಿಟ್ಟಿದ್ದೀರಾ? ವೆರಿ ಗುಡ್. ಪಾಪ ನೀವು ತಾನೇ ಏನು ಮಾಡ್ತೀರಾ? ಇವ್ರು ಕೊಟ್ಟಿದ್ದು, ಆಫೀಸಲ್ಲಿ ಕೊಟ್ಟಿದ್ದು, ಪಕ್ಕದ ಮನೆಯವ್ರು ಕೊಟ್ಟಿದ್ದು, ಇದನ್ನೆಲ್ಲ ನೀವು ರೊಟೇಷನ್ ಮಾಡ್ತಾ ಇರ್ತೀರಾ. ಯಾವಾಗ ನಿಮಗೆ ಬರುತ್ತೋ ಹೇಳೋಕ್ಕೆ ಆಗಲ್ಲ. ಅವ್ರಿಗೆ ಕೊಟ್ಟಿದ್ದು ಸ್ವೀಟ್ಸ್ನೆಲ್ಲ ತೆಗೆದು ಮಿಕ್ಸ್ ಮಾಡಿ ರೀಮಿಕ್ಸ್ ಮಾಡಿ ಇದೊಂದು ಹೊಸ ಬಾಕ್ಸ್ ತರ ನನಗೆ ಕೊಡ್ತಾ ಇದ್ದೀರಲ್ವಾ? ಥ್ಯಾಂಕ್ ಯು ಸರ್. ಪರವಾಗಿಲ್ಲ, ಈ ಬಾಕ್ಸ್ ನೀವೇ ಇಟ್ಕೊಂಡಿರಿ. ಬೇರೆ ಯಾವ್ದನ್ನ ಬಾಕ್ಸ್ ಬಂದರೆ ನಮ್ಗೆ ಕೊಡಿ, ಓಕೆನಾ? ಸರ್, ಪಕ್ಕದ ಮನೆಯವ್ರು ಒಂದು ಸ್ವೀಟ್ ಬಾಕ್ಸ್ ಕೊಡ್ತಾರೆ, ಅದನ್ನ ತಗೊಂಬಂದು ನಿಮ್ಗೆ ಕೊಡ್ತೀನಿ ಸರ್. ಯಾಕೋ ಏನಾಯ್ತು ಮಗ? ಹೇಳು ಮಗ. ನಿನ್ನ ಹತ್ರ ಒಂದು ವಿಷಯ ಹೇಳ್ಬೇಕಾಗಿತ್ತು. ಮಗ, ಇವತ್ತು ಯಾವ ಕಿರಿಕು ಮಾಡ್ಕೊಂಬಾರ್ದು ಮಗ. ನೀನು ಮೊದಲೇ ನನ್ನ ಮಗ ಕಿರಿಕ್ ಪಾರ್ಟಿ. ನೀನು ಯಾವಾಗ ನೋಡು ಕಿರಿಕ್ ಮಾಡ್ಕೊಂತೀಯ. ಡವ್ ಜೊತೆ ಇಲ್ಲ ಏರಿಯಾ ಹುಡುಗರ ಜೊತೆ ಇಲ್ಲ ಅಪ್ಪ ಅಮ್ಮಂತೆ ಇಲ್ಲ ನನ್ನ ಜೊತೆ ಯಾರ ಜೊತೆನೂ ಕಿರಿಕ್ ಮಾಡ್ಕೊಂಬೇಡ ಇವತ್ತು. ಯಾಕಂದ್ರೆ ಇವತ್ತು ನಂದು ಎಲ್ಲ ಆಯುಧಗಳನ್ನೂ ಪೂಜೆಗೆ ಇಟ್ಟಿದ್ದೀನಿ. ನಾನು ಇವಾಗ ಪೂಜೆಗೆ ಇಟ್ಬಿಟ್ಟಿದ್ದೀನಿ ಮಗ. ಇವತ್ತು ಏನು ಕ್ರಿಕ್ ಮಾಡ್ಕೊಳ್ಳೆ, ನೀನು ಸೇಫ್ ಆಗಿ ಇವತ್ತು ಹೆಂಗಾನ ಇವತ್ತು ಡೇ ಎಂಡ್ ಆಫ್ ದ ಡೇ ನೀನು ಮುಗಿಸ್ಬೇಕಾಗುತ್ತೆ. ಶೋರ್ ಬಸ್ ಎಲ್ಲ ಹೇಳಿದ್ಮೇಲೆ ನೀನು ಯಾವ್ದು ಕ್ರಿಕ್ ಮಾಡ್ಕೊಂಡ್ರೆ ಇವಾಗ ಆನ್ ಯೋರ್ ಓನ್. ಹ್ಯಾಪಿ ಆಯ್ತು ಪೂಜೆ ಮಗ. ಟ್ರೈ ಮಾಡ್ತೀನಿ ಮಗ. ಏನ್ ಮಾಡೋದು, ಕಿರಿಕ್ ತಗೊಳ್ಳೋದು ನನ್ನ ನೇಚರ್ ಬ್ಲಡ್ ಅಲ್ಲೇ ಇದೆ. ಕಳ್ಳೆಪುರಿ ತಿನ್ನು, ಬಟ್ ಬಾಯಿ ಕಳ್ಳೆಪುರಿ ಹಾಕ್ಸ್ಕೊಬೇಡ ಇವತ್ತು ಅಷ್ಟೇ. ಇವತ್ತು ಬೇಕಾದ್ರೆ ಸೋನ್ ಪಪಡಿ ತಿನ್ನು, ಮೈ ಮೇಲೆ ಚಪ್ಪಡಿ ಕಲ್ಲು ಹೇಳ್ಕೋಬೇಡ, ಓಕೆನಾ? ಸರಿ ಮಗ, ಇವತ್ತು ಕಿರಿಕ್ ಮಾತ್ರ ಮಾಡ್ಕೊಳ್ಳಲ್ಲ ಮಗ, ನಾಳೆ ಮಾಡ್ಕೊಬೋದಾ? ನಾಳೆ ಮಾಡ್ಕೊ ಮಗ. ಇವತ್ತೆಲ್ಲ ಪೂಜೆ ಮಾಡಿಸಿರ್ತೀನಲ್ಲ, ಎಲ್ಲ ವೆಪನ್ಸ್ ಮತ್ತೆ ರೀಲೋಡ್ ಆಗಿರುತ್ತೆ. ನಾಳೆ ಏನ್ ಮಾಡ್ಕೊ. ಒಂದಿನ ಅಂಡರ್ ಗ್ರೌಂಡ್ ಆಗ್ಬಿಡು. ಹೋಗು ಮಂಚಿದ ಕಡೆ ಫೋಟೋ ಆಗ್ಬಿಡು ಇವತ್ತು. ಹೋಗು ಮಂಚಿದ ಕಡೆ ಹೋಗು ಬೇಗ. ನಿನ್ನ ಹೊಂಗಲ್ಲೇ ಮಾಡಿ ಕುಂಟೆನಾ, ಆಯ್ದು ಪೂಜೆನಾ, ತಿನ್ನು ಕಳೆಪರಿನಾ. ಏನ್ ಮನೆ ಯಮ
ಅದೇ ನಿಮ್ ಹೆಂಗಸ್ರೆಲ್ಲ ಕಾಣ್ತಾನೆ ಇಲ್ಲ. ಇಲ್ಲ ಆಚೆ ಫ್ರೆಂಡ್ ನೋಡಕ್ ಹೋಗಿದ್ದಾಳ ಆಚೆ ಹೋಗಿದ್ದಾಳ ಮನೆ. ಮತ್ತೆ ಏನ್ ಮನೆ ಮದ್ವೆ ಆಗಿ 1 ವಾರ ಆಯ್ತು. ಆಯ್ತು ಪೂಜೆ ಎಲ್ಲ ಆಯ್ತಾ? ಏನ್ ಮಾಮ ನಿನ್ ಮಾತಿನರ್ಥ? ಏನ್ ಮನೆ ಹೇಳಿದ್ದು? ಮದ್ವೆ ಆಗಿ 1 ವಾರ ಆಯ್ತಲ್ಲ, ಇದೇ ನಿಮ್ದು ಫಸ್ಟ್ ಅಪ್ಪ ಅಲ್ವಾ ಮನೆ? ಹೌದು. ಕಳೆ ಬರೀತೀನಿ ಮನೆ. ಬಾಯ್ ಮನೆ. ಸುಬ್ಬು ಮಾಮ ನಿನಗೆ ತುಂಬಾ ಕೊಬ್ಬು ಮಾಮ. ಏನ್ ಮನೆ ಕರ್ತಾ ಮನೆ?